ಕಲ್ಮೇಶ್ವರ ಗ್ರಾಮದ ಆರಾಧ್ಯ ದೈವ ಸದ್ಗುರು ಸಿದ್ಧಾರೂಢರ ಪಾದ ಪದ್ಮಗಳಲ್ಲಿ ನನ್ನ ದೀರ್ಘದಂಡವತ್ತು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಾಕ್ಷಾತ್ ಸಿದ್ಧಾರೂಢರೇ ಆಗಿರುವಂಥ ಗುರುನಾಥಾರೂಢರ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಇಂದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥ ನಿರ್ಗುಣಾನಂದ ಅಪ್ಪಂಗಳವರ ಚರಣ ಕಮಲಗಳಿಗೆ ಎನ್ನ ಪ್ರಣಾಮಗಳನ್ನು ಹಾಕುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪುಣ್ಯಾತ್ಮರೇ, ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ತೆಪ್ಪೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ತಾವರಗೆರೆ ಸುತ್ತಲ ಗ್ರಾಮಗಳ ಎಲ್ಲ ಗ್ರಾಮದ ಗುರು ಹಿರಿಯರೇ, ಅಕ್ಕಂಗೆರೆ, ತಾಯಂದಿರೇ, ಭಕ್ತಾದಿಗಳೇ, ಇದು ಶ್ರಾವಣ ಮಾಸ ಕೇಳಬೇಕಂತ ಬರೀ ಮಾತಾಡಬಾರ್ದು ಅಂತ ಹೆಚ್ಚಿಗೆ. ಆದ್ರೆ ನನಗೆ ಅನಿವಾರ್ಯ ಐತಿ, ನಾ ತಪ್ಪಿಸಿ ನಿಂತಿದ್ದೆ ಅಲ್ಲಿ ದೂರ ಮಾತಾಡಬಾರ್ದು ಅಂಥೇಳಿ, ನೋಡಬೇಕು ಕೇಳಬೇಕು ಅಂಥೇಳಿ ನನಗೂ ಅವ್ರು ಮತ್ತೆ ಕರೆದು ಕೊಟ್ಟರು, ಅನಿವಾರ್ಯ. ಈ ಊರು ಒಂದು ವಿಶೇಷ ನನಗೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಭಾಳ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಾರೆ. ಈಗ ನಾವು ಸುತ್ತ ಭಾಳ ಹಳ್ಳಿಗಳನ್ನು ನೋಡ್ದಂಗೆ ಇಂಥ ವಿಜೃಂಭಣೆ, ಇಂಥ ಒಂದು ಭಕ್ತಿಯ ಪರಾಕಾಷ್ಠೆ ನಾವೆಲ್ಲೂ ನೋಡಿಲ್ಲ. ಹುಬ್ಬಳ್ಳಿಯಲ್ಲಿ ಮಾತ್ರ ನಡೀತೈತಿ ಅಂತ ಗೊತ್ತಿತ್ತು ನಮಗೆ ತೆಪ್ಪೋತ್ಸವ, ಆದ್ರೆ ಈ ಊರಾಗಿ ನಡೀತೈತಿ ಅಂಥೇಳಿ ನನಗೆ ಗೊತ್ತಾಗಿದ್ದಿಲ್ಲ. ಹೋದ ವರ್ಷ ನಾ ಈ ಪಂಚಾಯತಿಗೆ ಹಾಜರಾದ ಮೇಲೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ. ನಮ್ಮ ಗ್ರಾಮ ಪಂಚಾಯತಿ ಹಳ್ಳಿಯೊಳಗೆ ಇಂಥ ಒಂದು ತೆಪ್ಪೋತ್ಸವ ಕಾರ್ಯಕ್ರಮ ನಡೀತೈತಿ ಅಂತಂದ್ರೆ ಅದು ಇಂಥ ಪುಣ್ಯಮಯ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿದ್ದೇನೆ. ಮತ್ತು ಈ ಕಣ್ಣು ತುಂಬಿಕೊಳ್ಳೋಕೆ ಇಂಥ ಸೌಭಾಗ್ಯವನ್ನು ಭಗವಂತ ನನಗೆ ಈ ಗ್ರಾಮ ಪಂಚಾಯತಿ ಕೊಟ್ಟಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾನು ಭಾವಿಸಿದ್ದೀನಿ. ಇನ್ನು ಹೆಚ್ಚಿಗೆ ನಾನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಏನು ಮಾತನಾಡಲಿಕ್ಕೆ ಇಲ್ಲ. ದಯವಿಟ್ಟು ಸಮಯದ ಅಭಾವ ಇರುವ ಕಾರಣ ಪೂಜ್ಯ ಶ್ರೀಗಳವರ ಚರಣಗಳಿಗೆ ನನ್ನ ನುಡಿ ಪುಷ್ಪಗಳನ್ನು ಅರ್ಪಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ.